ನಮಸ್ಕಾರ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ವಸಂತ್. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ನಾವು ನೋಡ್ತಿದ್ದೀವಿ. ಅದರಲ್ಲೂ ನಾಯಕತ್ವ ಗೊಂದಲ ರಾಜ್ಯ ಸರ್ಕಾರದಲ್ಲಿ ಸಿಎಂ ಗದ್ದುಗೆಯ ಗಾದಿಯ ವಿಚಾರವಾಗಿ ನಡೀತಾ ಇರುವಂತಹ ಒಂದಷ್ಟು ಗೊಂದಲಗಳು. ಇದೆಲ್ಲದರ ನಡುವೆ ಸಚಿವರಾದಂತಹ ಎಚ್.ಸಿ. ಮಹದೇವಪ್ಪ ಕೊಟ್ಟಂತಹ ಆ ಒಂದು ಹೇಳಿಕೆ ತೀವ್ರ ಚರ್ಚೆಯನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಹುಟ್ಟು ಹಾಕಿದೆ. ವಿಪಕ್ಷಗಳು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿವೆ. ಅಷ್ಟಕ್ಕೂ ಏನು ಹೇಳಿದ್ರು ಸಮಾಜ ಕಲ್ಯಾಣ ಸಚಿವರು ಆಗಿರುವಂತಹ ಎಚ್.ಸಿ. ಮಹದೇವಪ್ಪನವರು, ಬಾಲ ನಾಯಿಯನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವೇ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು. ನಾಯಕತ್ವ ಬದಲಾವಣೆಯ ವಿಚಾರ ಗೊಂದಲಕ್ಕೆ ಈಡು ಮಾಡಿರುವಂತಹ ಸಂದರ್ಭದಲ್ಲೇ ಅವರು ಕೊಟ್ಟಂತಹ ಈ ಒಂದು ಹೇಳಿಕೆ, ಬಾಲ ನಾಯಿಯನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವೇ ಅನ್ನುವಂತಹ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಮಾರ್ಮಿಕ ನುಡಿ, ಇದು ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಕೂಗಿಗೆ ಟಾಂಗ್ ಕೊಟ್ರ ಎಚ್.ಸಿ. ಮಹದೇವಪ್ಪ. ಎಚ್.ಸಿ. ಮಹದೇವಪ್ಪ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು, ಅವರ ಮಾತಿನ ಮರ್ಮ ಏನು, ಅವರ ಮಾತಿನ ಒಳಾರ್ಥ ಏನಿರಬಹುದು, ಇದೆಲ್ಲವನ್ನು ನೋಡಿದಾಗ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಬಹು ಸ್ಪಷ್ಟ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ನಾಯಕತ್ವ ಬದಲಾವಣೆಯ ಗೊಂದಲಕ್ಕೆ ತುಪ್ಪ ಸುರಿಯುವಂತಹ ಒಂದು ಕೆಲಸವನ್ನು ಮಾಡಿದ್ರ ಈ ಒಂದು ಸ್ಟೇಟ್ಮೆಂಟ್ ಕೊಡುವ ಮೂಲಕ ಎಚ್.ಸಿ. ಮಹದೇವಪ್ಪ. ಹೇಳಿ ಕೇಳಿ ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವರು. ಸಹಜವಾಗಿಯೇ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ವಿರೋಧಿಗಳಿಗೆ ಟಾಂಗ್ ಕೊಡುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿಬಿಟ್ರ. ಇದು ಈಗ ತೀವ್ರ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯ ಅರ್ಥ ಏನು? ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂಥವ್ರಿ, ಸಮಾಜ ಕಲ್ಯಾಣ ಸಚಿವರು, ಇಂಥ ಒಂದಷ್ಟು ಹೇಳಿಕೆಗಳನ್ನು ಕೊಡೋದು ಅವರ ಘನತೆಗೆ ಶೋಭೆ ತರುವಂಥದ್ದಾ ಅನ್ನುವಂಥ ಮಾತುಗಳು ಈ ನಮ್ಮ ಸಮಾಜದಲ್ಲಿ ಕೇಳಿಬರುವಂಥದ್ದು, ಜನಸಾಮಾನ್ಯರು ಆಡುವಂಥ ಮಾತುಗಳಿದು. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಆಡುವಂಥ ಮಾತೇನ್ರಿ, ಯಾವ ಅರ್ಥದಲ್ಲಿ ಹೇಳಿದ್ರು ಅವರು, ಹೀಗೆಲ್ಲ ಚರ್ಚೆಗಳಾಗ್ತವೆ. ಅಂಥವ್ರ ಬಾಯಲ್ಲಿ ಬರುವಂಥ ಮಾತೇ ಇದು ಅನ್ನುವಂಥದ್ದು ಈಗ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ನಾಯಕತ್ವ ಗೊಂದಲದ ನಡುವೆ ಸಚಿವರು ಪರೋಕ್ಷವಾಗಿ ಹೇಳಿದ್ದಾದರೂ ಯಾರಿಗೆ? ಹಾಗಾದರೆ ನಾಯಕತ್ವ ವಿಚಾರದಲ್ಲಿನ ಗೊಂದಲದ ನಡುವೆ ಈ ಹೇಳಿಕೆ ಬೇಕಿತ್ತಾ? ಎಚ್.ಸಿ. ಮಹದೇವಪ್ಪ ಅವರು ಈ ಸ್ಟೇಟ್ಮೆಂಟನ್ನು ಕೊಡಬೇಕಾಗಿತ್ತ? ಮಹದೇವಪ್ಪ ಅವರ ಈ ಹೇಳಿಕೆಗೆ ಅನೇಕ ನಾಯಕರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ವಿಪಕ್ಷಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿವೆ. ಇನ್ನು ಮಾಜಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ತಿರುಗೇಟ್ ಕೊಟ್ಟಿದ್ದಾರೆ. ಮಹದೇವಪ್ಪಗೆ ಡಿ.ಕೆ. ಸುರೇಶ್ ನಿಯತ್ತಿನ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನು ಹೇಳಿದ್ರು ಮಾಜಿ ಸಂಸದರು ಆಗಿರುವಂತಹ ಡಿ.ಕೆ. ಸುರೇಶ್? ನಾಯಿ ಫೈಟ್ ಮಹದೇವಪ್ಪ ವರ್ಸಸ್ ಡಿ.ಕೆ. ಸುರೇಶ್ ಎಂಬಂತೆ ಆಗಿರೋದನ್ನು ನೋಡಿದಾಗ ರಾಜ್ಯ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ವೇದ್ಯವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಹೋಗಬಹುದು. ನಾಯಕತ್ವ ಗೊಂದಲದ ವಿಚಾರವಾಗಿ ಒಂದು ಕಡೆ ಡಿ.ಕೆ. ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ ಎಂಬಂತಾಗಿರುವಂಥದ್ದು ನಾವೇನು ನೋಡ್ತಾ ಇದ್ವಿ. ಇದರ ನಡುವೆ ನಾನೇ 5 ವರ್ಷ ಸಿ.ಎಂ ಅಂತ ಮುಖ್ಯಮಂತ್ರಿಗಳು ಹೇಳೋದು, ಮತ್ತೊಂದು ಕಡೆ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಹೊರಬೀಳುವಂಥದ್ದು ಇರಬಹುದು, ಅಥವಾ ಕಾದು ನೋಡೋಣ ಸಮಯ ನಮಗೂ ಬರುತ್ತೆ ಅನ್ನುವಂಥ ಡಿ.ಕೆ.ಶಿಯ ಹೇಳಿಕೆಗಳಿರಬಹುದು. ಇವೆಲ್ಲವೂ ನೋಡಿದಾಗ ಈ ಗೊಂದಲ ಹಾಗೆ ಮುಂದುವರೆದಿರುವಂತಹ ಸಂದರ್ಭದಲ್ಲೇ ಡಿ.ಕೆ. ಸುರೇಶ್ ಅವರು ಮಹದೇವಪ್ಪ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸಚಿವರ ಬೀದಿ ನಾಯಿ ಕಾಮೆಂಟ್ಗೆ ಡಿ.ಕೆ. ಸುರೇಶ್ ಖಡಕ್ ಕೌಂಟರನ್ನು ಕೊಟ್ಟಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಏನು ಹೇಳಿದ್ರು ಹಾಗಾದರೆ ಡಿ.ಕೆ. ಸುರೇಶ್ ಅವರು? ಕಾಂಗ್ರೆಸ್ಸಿಗರು ಯಾರೂ ಬೀದಿ ನಾಯಿಗಳಲ್ಲ, ಎಲ್ಲರೂ ನಿಯತ್ತಿನವರು. ಕಾಂಗ್ರೆಸ್ಸಿಗರು ಯಾರೂ ಬೀದಿ ನಾಯಿಗಳಲ್ಲ, ಎಲ್ಲರೂ ನಿಯತ್ತಿನವರು. ಯಾಕೆಂದರೆ ನಾಯಿ ನಿಯತ್ತಿಗೆ ಮತ್ತೊಂದು ಹೆಸರು. ಹೀಗಿರುವಾಗ ಕಾಂಗ್ರೆಸ್ಸಿಗರು ಯಾರೂ ಬೀದಿ ನಾಯಿಗಳಲ್ಲ, ಎಲ್ಲರೂ ನಿಯತ್ತಿನವರು ಅಂತ ಡಿ.ಕೆ. ಸುರೇಶ್ ಒಂದು ಸ್ಟೇಟ್ಮೆಂಟನ್ನು ಕೊಡುವ ಮೂಲಕ ಸಚಿವ ಎಚ್.ಸಿ. ಮಹದೇವಪ್ಪಗೆ ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಮಹದೇವಪ್ಪಗೆ ತಿರುಗೇಟು ನೀಡಲು ನಾಯಿ ಅಸ್ತ್ರವನ್ನೇ
ಡಿ ಕೆ ಸುರೇಶ್ ಇಲ್ಲಿ ಬಳಸಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಕೈಪಾಳ್ಯದಲ್ಲಿ ಈಗ ಬೀದಿ ನಾಯಿ ಮತ್ತು ಮನೆನಾಯಿ ಪಾಲಿಟಿಕ್ಸ್ ಶುರುವಾಗ್ಬಿಡ್ತಾ ಅಂತ ಜನಸಾಮಾನ್ಯರು ಮಾತಾಡ್ಕೋತಾ ಇದ್ದಾರೆ. ಬೀದಿ ನಾಯಿ ಮತ್ತು ಮನೆನಾಯಿಯ ಪಾಲಿಟಿಕ್ಸ್ ಈಗ ಕೈಪಾಳ್ಯದಲ್ಲಿ ಶುರುವಾಯ್ತಾ, ಕುರ್ಚಿ ಕದನದ ನಡುವೆ. ಇದು ಜನಸಾಮಾನ್ಯರ ಒಂದಷ್ಟು ಚರ್ಚೆಯ ವಸ್ತು ವಿಷಯವಾಗಿ ಮಾರ್ಪಟ್ಟಿದೆ. ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ನೋಡಿದಾಗ ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ ಡಿ ಕೆ ಸುರೇಶ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ಹೌದು, ನಾಯಿ ಅಂದರೆ ನಿಯತ್ತು. ಈ ನಿಯತ್ತನ್ನು ತೋರಿಸುವಂಥ ನಾಯಿಗೆ ಇರುವಂಥ ಒಂದು ನಿಯತ್ತು ಮನುಷ್ಯರಿಗಿಲ್ಲ ಅಂತ ಸುರೇಶ್ ಅವರು ಕೂಡ ಬಹಳ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇದನ್ನು ಪರೋಕ್ಷವಾಗಿ ಎಚ್ ಸಿ ಮಹದೇವಪ್ಪ ಅವರಿಗೆ ಒಂದು ತಿರುಗೇಟನ್ನು ಕೊಟ್ಟಂತಿದೆ. ಎಚ್ ಸಿ ಮಹದೇವಪ್ಪ ಅವರಿಗೆ ಅವರ ಹೆಸರು ಹೇಳಿದೆ ಪರೋಕ್ಷವಾಗಿ ಅವರಿಗೆ ಈ ಒಂದು ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ. ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಡಿ ಕೆ ಸುರೇಶ್. ಬೀದಿ ನಾಯಿಗೂ ಊಟ ಹಾಕ್ತಾರೆ, ಯಾಕಂದರೆ ಅದು ನಮ್ಮನ್ನು ಕಾಯುತ್ತೆ ಅಂತ. ಯಾಕಂದರೆ ಅದು ಮನೆ ನಾಯಿ ಆದರೂ ಸರಿ, ಬೀದಿ ನಾಯಿ ಆದರೂ ಸರಿ, ಅದಕ್ಕೆ ನಿಯತ್ತಿದ್ದೇ ಇರುತ್ತೆ ನಾಯಿಗೆ. ಅದು ನಮ್ಮನ್ನು ಒಂದು ಹೊತ್ತಿನ ಊಟ ಹಾಕಿದ್ರೆ ಅದು ನಮ್ಮನ್ನು ಕಾಯುತ್ತೆ ಅನ್ನುವಂಥ ಅರ್ಥದಲ್ಲಿ ಡಿ ಕೆ ಸುರೇಶ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾಯಿಯ ಗುಣ ಮತ್ತು ನಿಯತ್ತನ್ನು ಡಿ ಕೆ ಸಹೋದರ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೊಂಡಾಡಿದ್ದಾರೆ. ನಾಯಿಯ ಗುಣ ಮತ್ತು ನಿಯತ್ತನ್ನು ಇಲ್ಲಿ ಯಜಮಾನನ ಋಣ ತೀರಿಸುವಂಥದ್ದು ನಾಯಿಗಳ ಸ್ವಭಾವ ಅಂತ ಹೇಳಿದ್ದಾರೆ ಸುರೇಶ್. ಅಂದರೆ ಅವರು ಒಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಒಂದು ಕಡೆ ಸಿ ಎಂ ಗದ್ದುಗೆಯ ಒಂದು ಗುದ್ದಾಟ ಜೋರಾಗಿರುವಂತಹ ಸಂದರ್ಭದಲ್ಲಿ ಎಚ್ ಸಿ ಮಹದೇವಪ್ಪ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಮಾರ್ಮಿಕವಾಗಿ ನುಡಿದಿದ್ದಾರೆ ಡಿ ಕೆ ಸುರೇಶ್. ಯಜಮಾನನ ಋಣ ತೀರಿಸುವುದು ನಾಯಿಗಳ ಸ್ವಭಾವ ಅಂತ ಹೇಳಿದ್ದಾರೆ. ಮಹದೇವಪ್ಪಗೆ ಈ ಮೂಲಕ ನಾಯಿಗಳ ನಿಯತ್ತಿನ ಪಾಠ ಮಾಡಿದ್ರ ಡಿ ಕೆ ಸುರೇಶ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತಿಲ್ಲ. ಇನ್ನು ನೋಡಿ, ಇಲ್ಲಿ ನಾವು ಗಮನಿಸ್ತಾ ಹೋದರೆ ಹೈಕಮಾಂಡ್ ಯಜಮಾನ ಯಾರು ಆ ಋಣ ತೀರಿಸೋ ನಾಯಿಗಳು ಕಾಡುವಂಥ ಪ್ರಶ್ನೆ ಇದು. ಯಾರು ಋಣ ತೀರಿಸುವಂಥ ನಾಯಿಗಳು? ಯಾವತ್ತಿದ್ರೂ ನಿಯತ್ತಿನ ನಾಯಿಗಳು, ಋಣ ತೀರಿಸೋ ವ್ಯಕ್ತಿತ್ವ ಇರುವಂಥವು ಅಂದಮೇಲೆ ಯಾರು ಹಾಗಾದರೆ ನಿಯತ್ತಿನವರು? ಶಾಸಕರನ್ನ ನಾಯಿಗಳಿಗೆ ಹೋಲಿಸಿದ ಮಹದೇವಪ್ಪಗೆ ಬಿಗ್ ಶಾಕ್ ಇದು. ಸ್ವಪಕ್ಷದಲ್ಲೇ ಸ್ಟೇಟ್ಮೆಂಟ್ಗಳು ಹೊರ ಬೀಳ್ತಾ ಇವೆ ಅಂತಂದಾಗ ಸಹಜವಾಗಿಯೇ ಇದು ಬಿಗ್ ಶಾಕ್. ಇದು ಎಚ್ ಸಿ ಮಹದೇವಪ್ಪ ಅವರಿಗೆ, ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂಥವರು ಎಚ್ ಸಿ ಮಹದೇವಪ್ಪ ಅವರು ಕೊಟ್ಟಂಥ ಈ ಒಂದು ಹೇಳಿಕೆ ಈಗ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂಥದ್ದನ್ನು ಕಾಣಬಹುದು. ನಾಯಿಗಳ ವಿಶ್ವಾಸದ ಬಗ್ಗೆ ಮಾತನಾಡೋ ಮೂಲಕ ಯಾರಿಗೆ ಟಾರ್ಗೆಟ್ ಮಾಡಿದ್ರು ಅಥವಾ ಯಾರನ್ನು ಟಾರ್ಗೆಟ್ ಮಾಡಿದ್ರು ಎಚ್ ಸಿ ಮಹದೇವಪ್ಪ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಇದಕ್ಕೆ ಡಿ ಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ, ಮಾರ್ಮಿಕವಾಗಿ ಅವರು ನುಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಹೊರಗಿನವರು ಒಳಗಿನವರ ನಡುವೆ ನಿಯತ್ತಿನ ಪ್ರಶ್ನೆ ಉದ್ಭವ ಆಗ್ಬಿಡ್ತಾ ಅನ್ನುವಂಥದ್ದು ಕಾಡುವಂಥ ಒಂದು ಕುತೂಹಲ. ಸಚಿವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುತ್ತಲೇ ಡಿ ಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಸಚಿವರ ಹೇಳಿಕೆಯನ್ನು ಅವರೇನು ಅಲ್ಲಗಳೆಯುವಂಥದ್ದು ಅಥವಾ ಟೀಕೆ ಮಾಡುವಂಥದ್ದು ಮಾಡಿಲ್ಲ. ಸಚಿವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುತ್ತಲೇ ಸುರೇಶ್ ವ್ಯಂಗ್ಯವಾಗಿಯೇ ತಿರುಗೇಟನ್ನು ಕೊಟ್ರ ಅಂತ ಅನಿಸುತ್ತೆ. ಬೀದಿ ನಾಯಿಯನ್ನೇ ಸಾಕ್ತಾರೆ ಅಂದಮೇಲೆ ಕಾರ್ಯಕರ್ತರ ಸ್ಥಿತಿ ಏನಾಗಬೇಕು? ಇದು ಒಂದು ಪ್ರಶ್ನಾರ್ಥಕವಾಗಿ ಕೇಳಿರುವಂಥದ್ದು. ಸಿದ್ದರಾಮಯ್ಯ ಬಣದ ಸಚಿವರಿಗೆ ಡಿ ಕೆ ಶಿ ಸಹೋದರ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ ಸಚಿವರಿಗೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೊಟ್ಟಿರುವಂತಹ ಪ್ರತ್ಯುತ್ತರ ಎಚ್ ಸಿ ಮಹದೇವಪ್ಪ ಅವರಿಗೆ. ನಾಯಕತ್ವ ಬದಲಾವಣೆ ಚರ್ಚೆ ಈಗ ನಾಯಿ ಮಟ್ಟಕ್ಕೆ ಬಂದು ನಿಂತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಎಂಥ ವಿಪರ್ಯಾಸ ಅಲ್ವಾ? ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿವೆ ರೀ. ಇನ್ನೇನು ಬಿರು ಬೇಸಿಗೆಯ ಬಿಸಿ. ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಕಾದ ಕಾವಲಿ ಅಂತ ಆಗಿರುತ್ತೆ ಭೂಮಿ. ಅದು ಬೆಂಗಳೂರಲ್ಲೂ ಕೂಡ ನಾವು ನೋಡಿದ್ದೀವಿ. 41 ಡಿಗ್ರಿ ಸೆಲ್ಸಿಯಸ್ನಷ್ಟು ಈ ಹಿಂದೆ ಉಷ್ಣಾಂಶ ದಾಖಲಾಗಿ ಎಷ್ಟು ಒಂದು ಪರಿತಪಿಸುವಂಥ ಒಂದು ಪರಿಸ್ಥಿತಿ ಬೆಂಗಳೂರಿಗರಿಗೂ ಎದುರಾಗಿದೆ ಅನ್ನುವಂಥದ್ದು ನಾವು ನೋಡ್ತಿದ್ದೀವಿ. ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅನೇಕ ಕಡೆಗಳಲ್ಲಿ, ಅನೇಕ ಇಲಾಖೆಗಳಲ್ಲಿ ಕೆಲಸಗಳಾಗಿಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನ ಇವತ್ತು ಎಷ್ಟು ಬವಣೆ ಪಡ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಸಿ ಎಂ ಗದ್ದುಗೆಯ ಗಾದಿಯ ವಿಚಾರ ರಾಜ್ಯ ಸರ್ಕಾರದಲ್ಲಿ ಈ ಜಟಾಪಟಿ ಕಾರಣ ಆಗುತ್ತೆ ಅಂತಂದರೆ ನಿಜಕ್ಕೂ ಬೇಸರದ ಸಂಗತಿ. ಅಂದರೆ ಈ ಮಟ್ಟಕ್ಕೆ ಬಂದು ನಿಂತ್ಕೊಂತ
ನಾಯಿ ಚರ್ಚೆ ಅಂದರೆ ನೋಡಿ, ನಾಯಕತ್ವ ಬದಲಾವಣೆಯ ಚರ್ಚೆ ಈಗ ನಾಯಿ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾ ಅನ್ನುವಂಥ ಪ್ರಶ್ನೆಯನ್ನು ಜನಸಾಮಾನ್ಯರೇ ಕೇಳುವಂತಾಗಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಎಚ್.ಸಿ. ಮಹದೇವಪ್ಪ ಅವರ ಮಾರ್ಮಿಕ ಮಾತು, ನಾಯಿ ಯಾರು, ಬಾಲ ಯಾರು, ಇದನ್ನು ಪ್ರಶ್ನಿಸಿ ಈಗ ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾ ಇವೆ. ಅಂದರೆ ವಿಪಕ್ಷಗಳು ಕೂಡ ಇದನ್ನು ಕೇಳ್ತಾ ಇವೆ. ಮಹದೇವಪ್ಪ ಅವರು ಹೇಳಿದ್ರು, ನಾಯಿ ಬಾಲ ಅಲ್ಲಾಡ್ಸೋಕ್ಕೆ ಸಾಧ್ಯ ಆಗುತ್ತೆ ವಿನಃ ಬಾಲ ನಾಯಿನ ಅಲ್ಲಾಡ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ ಈಗ ವಿಪಕ್ಷಗಳಿಗೂ ಒಂದು ರೀತಿಯಲ್ಲಿ ಅಸ್ತ್ರವಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಜೆಪಿ ಪ್ರಶ್ನೆ ಮಾಡಿದೆ ಮಹದೇವಪ್ಪ ಅವರ ಮಾರ್ಮಿಕ ಮಾತನ್ನ ಕುರಿತು, ನಾಯಿ ಯಾರು, ಇಲ್ಲಿ ಬಾಲ ಯಾರು ಅಂತ ಪ್ರಶ್ನೆ ಮಾಡಿ ಕಾಲೆಳೆದಿದೆ ಬಿಜೆಪಿ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಚಿವ ಎಚ್.ಸಿ. ಮಹದೇವಪ್ಪ ಆಡಿರುವಂಥ ಮಾರ್ಮಿಕ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬೀದಿ ನಾಯಿಗಳ ಕುರಿತಾಗಿ ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಕುತೂಹಲಕಾರಿ ಹೇಳಿಕೆಯನ್ನೇನೋ ನೀಡಿದ್ರು ಎಚ್.ಸಿ. ಮಹದೇವಪ್ಪ. ಇದನ್ನೇ ಪ್ರಸ್ತಾಪ ಮಾಡಿರುವ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಹಾಗಾದರೆ ಸ್ವಾಮಿ ಇಲ್ಲಿ ನಾಯಿ ಯಾರು, ಬಾಲ ಯಾರು ಅಂತ ಪ್ರಶ್ನೆ ಮಾಡಿ ಕಾಲೆಳೆದಿದ್ದಾರೆ. ಅಷ್ಟಕ್ಕೂ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಹಿಂದಿನ ಮರ್ಮ ಏನು ಅನ್ನೋದು ಸಹಜವಾಗಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಎಚ್.ಸಿ. ಮಹದೇವಪ್ಪ ಮಾರ್ಮಿಕವಾಗಿ ಏನೋ ಮಾತಾಡಿದ್ರು. ಬೀದಿ ನಾಯಿಗಳ ಕುರಿತಾಗಿ ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ ಬಗ್ಗೆ ನಾನಾ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿರುವಂತಹ ಸಂದರ್ಭದಲ್ಲೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಎಚ್.ಸಿ. ಮಹದೇವಪ್ಪ ಅವರು ಮಾರ್ಮಿಕವಾಗಿ ಮಾತನಾಡಿದ್ದನ್ನೇ ಈಗ ಬಿಜೆಪಿ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿಯೇ ಪ್ರಶ್ನೆ ಮಾಡ್ತಾ ಇದೆ. ಅವರು ನೀಡಿರುವಂಥ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿರುವಂತಹ ಸಂದರ್ಭದಲ್ಲಿ ಅದನ್ನೇ ಮುಂದಿಟ್ಟುಕೊಂಡು ನಾಯಿ ಯಾರು ಹಾಗೂ ನಾಯಿಯ ಬಾಲ ಯಾರು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕುತೂಹಲಕ್ಕೆಡೆ ಮಾಡಿಕೊಡ್ತಾ ಇರುವಂತಹ ಇಂತಹ ಒಂದಷ್ಟು ಚರ್ಚೆಗಳು, ಇಲ್ಲಿ ನಾಯಕತ್ವದ ಚರ್ಚೆ ಎಲ್ಲರೂ ಇದೆ, ಹೈಕೋರ್ಟ್ ಬೀದಿ ನಾಯಿಗಳನ್ನೇ ಪದೇ ಪದೇ ಹಿಡಿದು ಒಳಗೆ ಹಾಕಿ ಅಂತ ಹೇಳ್ತಾ ಇದೆ, ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ ಅಂತ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಒಂದು ಕಡೆ. ಸೊ ಆದರೆ ಹೀಗ್ಯಾಕೆ ಹೇಳ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗೆ ಹೈಕೋರ್ಟ್ ಹೇಳಿದ್ದನ್ನು ಹೇಳಿದೆ ಅಂತ ಎಚ್.ಸಿ. ಮಹದೇವಪ್ಪ ಅವರು ಹೇಳಿದರು. ನಾನು ನಾಯಕರು ನಾಯಿಗಳು ಅಂತ ಹೇಳಿದ್ನ, ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು, ನಾನಾ ನೀವಾ, ಬಾಲವೇ ನಾಯಿಯನ್ನು ಅಲ್ಲಾಡಿಸಿದ್ರೆ ಅಂತ ಮಾರ್ಮಿಕವಾಗಿ ಪ್ರಶ್ನಿಸಿದ್ರು ಎಚ್.ಸಿ. ಮಹದೇವಪ್ಪ. ಸೊ ಈ ಒಂದು ಹೇಳಿಕೆ ಈಗ ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಯಾವ ಉದ್ದೇಶದಿಂದ ಈ ಹೇಳಿಕೆ ನೀಡಿದ್ದಾರೆ, ಈ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳಿದ್ದು ಅನ್ನುವಂಥ ಅರ್ಥದಲ್ಲೇ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಆರ್ ಅಶೋಕ್ ಟ್ವೀಟ್ ಮಾಡಿ ಮಹದೇವಪ್ಪ ಅವರ ಹೇಳಿಕೆಯ ಹಿಂದಿನ ಮರ್ಮವನ್ನು ಪ್ರಶ್ನೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆಯ ವಿಷಯವಾಗಿ ಪತ್ರಕರ್ತರು ಅಂದರೆ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳಲ್ಲೆಲ್ಲ ಅಂದರೆ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗೆ ಹಾಕಿ ಅಂತ ಹೇಳ್ತಾಲೇ ಇದೆ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ನಾಯಿಯನ್ನು ಬಾಲ ಅಲ್ಲಾಡಿಸೋದಕ್ಕೆ ಸಾಧ್ಯವೇ, ವರಿಷ್ಠರಿಗೆ ನಾವು ನೀವೆಲ್ಲ ಸೂಚನೆ ಕೊಡೋದಕ್ಕೆ ಸಾಧ್ಯವೇ ಅಂತ ಬಹಳ ಮಾರ್ಮಿಕವಾಗಿ ಉತ್ತರ ನೀಡಿದ್ದೀರಿ. ಆದರೆ ಇಲ್ಲಿರುವಂಥ ಪ್ರಶ್ನೆ ಏನಂದರೆ, ನಿಮ್ಮ ಮಾತಿನ ಪ್ರಕಾರ ನಾಯಿ ಯಾರು, ಬಾಲ ಯಾರು, ನಾವು ನೀವೆಲ್ಲ ಅಂದರೆ ಯಾರ್ಯಾರು ಸ್ವಾಮಿ? ಎಚ್.ಸಿ. ಮಹದೇವಪ್ಪ ಅವರ ಇದಕ್ಕೆ ಸ್ವಲ್ಪ ಉತ್ತರ ಕೊಡಿ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು. ಸ್ವಲ್ಪ ಸ್ಪಷ್ಟನೆ ಕೊಟ್ಬಿಡಿ ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಸೊ ಮತ್ತೊಂದು ಕಡೆ ಈ ಒಂದು ಸ್ಟೇಟ್ಮೆಂಟ್ ಎಚ್.ಸಿ. ಮಹದೇವಪ್ಪ ಅವರ ಬೀದಿ ನಾಯಿ ಬಾಲದ ಹೇಳಿಕೆ ವಿಚಾರವಾಗಿ ಎ.ಸಿ.ಸಿ. ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಪ್ರಶ್ನೆ ಮಾಡಿದ್ರೆ ಈ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಅವರು ಕೊಡಲಿಲ್ಲ. ಈ ಪ್ರಶ್ನೆಗೆ ಉತ್ತರವನ್ನು ಅವರನ್ನೇ ಕೇಳ್ಕೊಳ್ಳಿ, ಎಚ್.ಸಿ. ಮಹದೇವಪ್ಪ ಅವ್ರನ್ನೇ ಕೇಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದುಂಟು. ಸೊ ಒಟ್ಟಾರೆ ಬಜೆಟ್ ಅಧಿವೇಶನದ ಈ ಸಂದರ್ಭದಲ್ಲಿ ಇನ್ನೇನು ಮಾರ್ಚ್ 6ನೇ ತಾರೀಕು ಬಜೆಟ್ ಅಧಿವೇಶನ, ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ಒಂದು ಕಡೆ, ಅದರಲ್ಲೂ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಚಟುವಟಿಕೆಗಳು ಗರಿಗೆದರಿರುವಂಥದ್ದು, ಇಂಥ ಒಂದಷ್ಟು ಸ್ಟೇಟ್ಮೆಂಟ್ಗಳು ಒಂದು ಕಡೆ ವಿವಾದಕ್ಕೆ ತುಪ್ಪ ಸುರಿಯುವಂಥ ಒಂದು ಕೆಲಸಕ್ಕೆ ಮುಂದಾಗುವಂತಾಗುತ್ತಾ ಮತ್ತು ವಿಪಕ್ಷಗಳಿಗೆ ಆಹಾರವಾಗುತ್ತೆ ಇಂಥ ಒಂದಷ್ಟು ಹೇಳಿಕೆಗಳು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆದರೆ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಎಚ್.ಸಿ. ಮಹದೇವಪ್ಪನವರು ಇಂಥ ಸ್ಟೇಟ್ಮೆಂಟನ್ನು ಯಾಕೆ ಕೊಟ್ಟರು, ಮಾರ್ಮಿಕವಾಗಿ ಹೇಳಿದ್ದರ ಕಾರಣ ಏನು, ಆ ಒಂದು ಮಾತಿನ ಒಳಾರ್ಥ ಏನು, ಯಾರನ್ನು ಕುರಿತಾಗಿ ಹೇಳಿದ್ರು ಅನ್ನುವಂಥದ್ದೇ ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ.
ಇದು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.